ಇಲ್ಲಿ ಒಂದು ಪ್ರಶ್ನೆ ಏನೋ ಮನಸ್ಸಲ್ಲಿ ಬರ್ತಾ ಇದೆ. ಅದೇನಪ್ಪ ಅಂದರೆ, ಬೇರೆ ಧರ್ಮದವ್ರಿಗೆ ರಿಜಿಸ್ಟ್ರೇಷನ್ ಇರಲಾರ್ದಂಥ ಸಂಘಕ್ಕೆ ರಿಜಿಸ್ಟ್ರೇಷನ್ ಬೇಕಾ? ನೋಡ್ರಿ, ಅವ್ರಲ್ಲಿ ರಿಜಿಸ್ಟರ್ ಆಗಬೇಕಾ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದು ಅವ್ರು ಬಿಟ್ಟಂತ ವಿಷಯ. ಯಾಕಂದ್ರೆ ಇದು ತಿಳುವಳಿಕೆ ಬರ್ಬೇಕಾದ್ರೆ ಒಳ್ಳೆ ಓದಬೇಕಾಗ್ತದೆ, ಇತಿಹಾಸ ಪ್ರಜ್ಞೆ ಬೇಕಾಗ್ತದೆ, ತಿಳುವಳಿಕೆ ಬೇಕಾಗ್ತದೆ. ಅದು ನಮ್ಮ ದೇಶದಲ್ಲೇ ನಾವು ದೊಡ್ಡ ಅಪರಾಧಿ ತಪ್ಪು ಮಾಡಿದ್ದಂದ್ರೆ ಇವತ್ತಿನವರೆಗೆ ಬಂದ ಸರ್ಕಾರಗಳು ಶಿಕ್ಷಣ ನಾವು ಕೊಟ್ಟಿವಿ ಅಂತ ಹೇಳ್ತೀವಿ, ಇಡೀ ಪರಿವರ್ತನೆ ಮಾಡುವಂತ ಶಿಕ್ಷಣ ಕೊಟ್ಟಿಲ್ಲ. ಆಕ್ಚುಲಿ ಹೈಯರ್ ಎಜುಕೇಶನ್ ತರ ಫ್ರೀ ಎಜುಕೇಶನ್ ಎಲ್ಲರಿಗೂ ಆಗ್ಬೇಕು. ಜಾತಿ ಕುಲ ಧರ್ಮ ನೋಡುವ ಅವಶ್ಯಕತೆ ಇಲ್ಲ. ಭಾರತೀಯರು ಯಾರು ಹುಟ್ಟಿದಾರಪ್ಪ ಅವರೆಲ್ಲರಿಗೂ ಹೈಯರ್ ಎಜುಕೇಷನ್ ಫ್ರೀ ಆಗಿದ್ರೆ ಇಷ್ಟರೊಳಗೆ ನಮ್ಮ ದೇಶ ಚೈನಾ ಸಹಿತ ಮೀರಿ ಹೋಗುವಂಥದ್ದು, ಅಮೆರಿಕದಲ್ಲಿ ಹೆಚ್ಚು ಕಡಿಮೆ ಅಮೆರಿಕನ್ ಮೀರಿಸುವಷ್ಟು ನಾವು ಬೆಳೆದಿರ್ತಿದ್ವಿ. ನಾವು ಮೇನ್ ಏನು ಮಾಡ್ಬೇಕಂತ ಬಿಟ್ವಿ, ರೋಡ್ಗಳನ್ನು ಮತ್ತೆ ಅಣೆಕಟ್ಟು ಬೇಕು, ಎಲ್ಲರಿಗೂ ಅಗ್ರಿಕಲ್ಚರ್ ಬೇಕು. ಅಗ್ರಿಕಲ್ಚರ್ ಬೇಡ ಅಂತಲ್ಲ, ವೈಜ್ಞಾನಿಕ ಮನೋಭಾವ ಬೆಳೆಸೋದಕ್ಕಾಗಿ ಶಿಕ್ಷಣ ಬೇಕಾಗ್ತದೆ. ಆ ಶಿಕ್ಷಣ ನಾವು ಕೊಡ್ತಾ ಇಲ್ಲ. ಈಗ ಭಾಳ ಜನಕ್ಕೆ ಅರ್ಥ ಆಗೋದಿಲ್ಲ ಅವ್ರು ಮಾತಾಡುವಂಥದ್ದು. ಅವರು ಹಂಗೆ ಹೆಡಲ್ಲ ಜನ ಒಂದು ಇಟ್ಕೊಂಡು ಹೋಗ್ತಾ ಇರ್ತಾರೆ. ಅದು ಇತ್ತೀಚೆಗೆ ಸ್ವಲ್ಪ ಅಲ್ಲಿಯೂ ಕಲಿತಾ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ನಾವು ಏನು ಒಂದು ಪ್ರಗತಿ ಬಯಸಿದ್ವಿ ಶಿಕ್ಷಣ ಕ್ಷೇತ್ರದಾಗ, ಅದಾಗಿಲ್ಲ. ಆದರೆ ಒಂದು 15-20% ದುಡ್ಡು ಬಜೆಟ್ದಿಂದ ಇಟ್ಟರೆ ಮಾತ್ರ ಅದಾಗ ಸಾಧ್ಯದ ಆ ಪ್ರಗತಿ. ಇಲ್ಲಾಂದ್ರೆ ಹೆಂಗೆ ಆಗ್ತದಪ್ಪ ಅಂದ್ರೆ, ಇದು 1, 2, 3, 4, 5, 6 ಅಂತ ಹೋಗಿ ನಿಧಾನಕ್ಕೆ ಹೋಗ್ತದೆ. ಹಿಂದೆ ನಾಳೆ ಗೊತ್ತಾಗ್ತದೆ, ಇಲ್ಲ ಅಂತಲ್ಲ. ಯಾಕಂದ್ರೆ ಆದ್ರೆ ಅಷ್ಟರೊಳಗೆ ಅನೇಕ ಇನ್ನೂ ಒಂದು 2 ಜನರೇಷನ್ ಅಲ್ಲ ಸರ್, 1, 2, 3, 4 ನಿಧಾನಕ್ಕೆ ಹೋಗುತ್ತೆ, ಅದಾಗತ್ತೆ ಇದಾಗತ್ತೆ ಅಂತಂದ್ರೆ ಕೂಡ ಜಗತ್ತಿನ 3ನೇ ಹೈಯೆಸ್ಟು ಇವ್ರು ಆಗ್ತಿರ್ಲಿಲ್ಲ, ಏನಂತ ನಾಸ್ತಿಕರಾಗ್ತಿರ್ಲಿಲ್ಲ. ಹೌದು, ಜನಸಂಖ್ಯೆ. ಓಕೆ, ಅದಿರಲಿ ಬಿಡಿ ಸರ್. ಸಂಘದ ಇತಿಹಾಸದಲ್ಲಿ ರಾಷ್ಟ್ರ ಗೌರವ ಇದೆಯಾ? ನೋಡ್ರಿ, ಇತ್ತೀಚೆಗೆ ನಾವು ದೇಶಭಕ್ತರು ಉಳಿದವರು ರಾಷ್ಟ್ರದ್ರೋಹಿಗಳು ಅಂತ ಹೇಳ್ತಾ ಹೋಗುವಂಥವ್ರು ಇತಿಹಾಸ ನೋಡಿದಾಗ ಈಗಾಗಲೇ ನಮ್ಮ ಪ್ರಿಯಾಂಕರ್ಗೆ ಒಂದು ಟ್ವೀಟ್ ಮಾಡಿದಾರ. ಅವ್ರೇನು ಧ್ವಜವನ್ನು ಹರಿದು ಹೋಗಿದ್ದು ಫೆಬ್ರವರಿ 25-28 ಧ್ವಜ ಹರಿದ್ರು. ಆಮೇಲೆ ಏನಂತೀರ ನೀವು, ಹೋಮ್ ಅಫೇರ್ಸ್ ಸೆಕ್ರೆಟರಿಯಿಂದ ಪಂಜಾಬ್ ಸ್ಟೇಟ್ ಸೆಕ್ರೆಟರಿಗೆ ಇದನ್ನ ಮಾಡಿದ್ರು, ಏನಂತೀರ ನೀವು, ಲೆಟರ್ ಹಾಕಿ. ಅಲ್ಲ, ಇತಿಹಾಸದಲ್ಲೇ ಏನಪ್ಪ ಅಂದ್ರೆ ಆರಂಭದ ದಿನಗಳಲ್ಲಿ ಈವನ್ ಇವತ್ತಿಗೂ ಸಹಿತ ಅಲ್ಲಿ ಎದನೂ ಗೊತ್ತಿಲ್ಲ, ನಾನು ಹೋಗಿಲ್ಲ RS ಆಫೀಸ್ಗೆ. ಅಲ್ಲಿ ಏನಪ್ಪ ಅಂತಂದ್ರೆ ನಿಜವಾಗಿಯೂ ಜಗತ್ತಿಗೆ ಹಿಂದುತ್ವದ ಬಗ್ಗೆ ಇವರ ಹೇಳುವಂಥ ಹಿಂದುತ್ವ ಅಲ್ಲ, ಹಿಂದೂ ಧರ್ಮದ ಬಗ್ಗೆ ವಿವೇಕಾನಂದರ ಏನಪ್ಪ ಅಂತಂದು ಮಾಡಿದ ಸಾಹಸ ನೋಡೋದು. ಹೌದು, ಇದರ ಅಮೆರಿಕದಲ್ಲಿ ಹೋಗಿ ನಮ್ಮ ಹಿಂದೂ ಧರ್ಮ ಹೆಂಗೆ ಶ್ರೇಷ್ಠ ಅನ್ನೋದನ್ನ ತೋರಿಸ್ಕೊಟ್ಟಂಥವ್ರು. ಅಂಥವ್ರು ಫೋಟೋ ಸಹಿತ ಅವರು ಅಲ್ಲಿ ಇರಲಿಲ್ಲ ಅಂತ ಇತ್ತೀಚೆಗೆ ಅದನ್ನೆಲ್ಲ ಗೊತ್ತಿಲ್ಲ, ನಾನು ಹೋಗಿಲ್ಲ RS ಆಫೀಸ್ಗೆ. ಅಂದ್ರೆ ಅವ್ರು ಇವತ್ತಿನ ವಿವೇಕಾನಂದವರು ತೊಗೊಂಡು ಇವತ್ತು ರಾಜಕೀಯ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಮೂಲದ ಹೇಳ್ತಾ ಇದ್ದೀನಿ ನಿಮ್ಗೆ, ಅವರು ಸಹಿತ ಒಪ್ಕೊಳ್ತಾ ಇರಲಿಲ್ಲ ಅಂತ ಆರೋಪಗಳಿದ್ದಾವೆ ಅವ್ರ ಮೇಲೆ. 1, 2 ಮತ್ತು ಈ ತ್ರಿವರ್ಣ ಧ್ವಜವನ್ನು ಒಪ್ತಾ ಇಲ್ಲ, ಮತ್ತು ಭಗವದ್ಗೀತಾ ಬರಲಿ ಅಂತ ಹೇಳ್ತಿದ್ರು. ತಮ್ಮ RSS ಕೇಂದ್ರ ಕಚೇರಿ ಹೇಳ್ತಿದ್ರಲ್ಲೇ ನಮ್ಮ ನಾಗ್ಪುರ